ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಫ್ರೆಂಡ್ಸ್, ಸೋಮವಾರ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೋಮವಾರ ಬೆಳಗ್ಗೆ 11 ಗಂಟೆ ಆಗಿದೆ. ಇವಾಗ ನಾನು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ, ಸ್ನಾನ ಎಲ್ಲ ಮುಗಿಸಿ ಈಗ ಪೂಜೆ ಮಾಡ್ತಾ ಇದ್ದೀನಿ. ಹಾಗೆ ಇದು ಮಂಗಳವಾರ ಅಂದರೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಹಾಗೆ ನೋಡಿ, ಇಲ್ಲಿ ನಮ್ಮನೆ ಬಿಟ್ಟಿದ್ದಂಥ ಫಸ್ಟು ಹೂವು ಇದು ದಾಸವಾಳ ಹೂವು. ಈ ಹೂವನ್ನ ಈಗ ನಾನು ವೆಂಕಟೇಶ್ವರ ಫೋಟೋಕ್ಕೆ ಅರ್ಪಣೆ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತದೆ. ನನಗೆ ತುಂಬ ಹೂಗಳನ್ನೆಲ್ಲ ಬೆಳೆದು ಆ ಹೂವಲ್ಲೇ ಪೂಜೆ ಮಾಡಬೇಕು ಅಂತ ಆಸೆ. ಇವತ್ತು ಒಂದು ದಾಸವಾಳ ಬಿಟ್ಟಿದ್ದಕ್ಕೆ ಆ ದಾಸವಾಳನ ವೆಂಕಟೇಶ್ವರನಿಗಿಟ್ಟೆ. ಹಾಗೆ ಒಂದಷ್ಟು ಸೇವಂತಿಗೆ ಹೂಗಳು ಕೂಡ ಬಿಟ್ಟಿತ್ತು, ಬಿಳಿ ಸೇವಂತಿಗೆ. ಅದನ್ನೆಲ್ಲ ಈಗ ಎಲ್ಲ ಫೋಟೋಗಳಿಗೂ ಒಂದೊಂದೊಂದು ಹೂವನ್ನ ಇಡ್ತಾಯಿದ್ದೀನಿ. ಇವತ್ತೇನು ನಾನು ಪೂಜೆ ಸಾಮಾನೆಲ್ಲ ಏನು ತೊಳೆದಿಲ್ಲ. ನಾನೆಲ್ಲ ಶುಕ್ರವಾರ ತೊಳೆದು ನೀಟಾಗಿ ಎಲ್ಲ ಅರಿಶಿನ ಕುಂಕುಮ ಎಲ್ಲದನ್ನು ಅಲಂಕಾರ ಎಲ್ಲ ಮಾಡಿದ್ದೆ. ಜಸ್ಟ್ ಹೂವುಗಳು ಮಾತ್ರ ಚೇಂಜ್ ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಕಳಸದ ಮೇಲೂ ಅಷ್ಟೇ ಸೇವಂತಿಗೆ ಹೂವನ್ನ ಇಡ್ತಾಯಿದ್ದೀನಿ. ನೋಡಿ, ಕಳಸದ ಮೇಲೆ ಇಡಬೇಕಾದ್ರೆ ಸ್ವಲ್ಪ ಬಿದ್ದೋಗುತ್ತಲ್ವ, ಹಂಗಾಗಿ ಜಾಗೃತೆಯಿಂದ ಇಡ್ತಾಯಿದ್ದೀನಿ. ಬಳೆಗೆ ಗ್ರಿಪ್ ಕೊಟ್ಬಿಟ್ಟು ಇಡ್ತಾಯಿದ್ದೀನಿ. ಹೂವೆಲ್ಲ ಜೋಡಿಸಿದ ನಂತರ ಈಗ ದೇವರಿಗೆ ದೀಪಾರಾಧನೆ ಮಾಡ್ತಾಯಿದ್ದೀನಿ. ಹಾಗೆಯೇ ತನೂ ಇವತ್ತು 2 ಗಂಟೆ ಅಷ್ಟರಲ್ಲೇ ಬಂದುಬಿಡ್ತಾಳೆ. ಅಷ್ಟರಲ್ಲೇ ಅಡುಗೆ ಕೆಲಸಗಳೆಲ್ಲ ಕಂಪ್ಲೀಟ್ ಆಗಬೇಕು. ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋ ಹೊತ್ತಿಗೆ 11 ಗಂಟೆ ಆಗೋಯಿತು. ಸ್ಕೂಲಿಗೆ ಹೋದ ನಂತರ ಆಮೇಲೆ ನಾನು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಬೆಳಗ್ಗೆನೇ ಆಗಲೇ ಇಲ್ಲ, ಬೇಗನೆ ಮಾಡೋಣ ಒಂದು 10 ಗಂಟೆ ಒಳಗಡೆ ಅಂತ ಅಂದ್ಕೊಂಡೆ. ಆದರೂ ಕೂಡ ಲೇಟ್ ಆಯಿತು. ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ತೊಗೊಂಡೋಗಿ ಮೇಲೆ ಒಣ ಹಾಕಿ ಆಮೇಲೆ ಕಸ ಹೊಡೆದು ನೆಲ ಎಲ್ಲ ಒರೆಸ್ಕೊಂಡು ಎಲ್ಲ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಗಿದೆ. ಸ್ಕೂಲಲ್ಲಿ ಇವತ್ತು 2 ಗಂಟೆಗೆ ಬಿಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಪ್ರಿಪ್ರೇಷನ್ ಕೆಲಸ ಎಲ್ಲ ಇದೆ. ಹಾಗಾಗಿ 2 ಗಂಟೆಗೆ ಬಿಡ್ತೀವಿ ಅಂತ ಅಂದಿದ್ದಾರೆ. 2 ಗಂಟೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಕರ್ಕೊಂಬರ್ತೀನಿ ಅಂದಿದ್ದಾರೆ. ಅಷ್ಟರಲ್ಲಿ ಅಡುಗೆ ಕೆಲಸಗಳನ್ನ ಮುಗಿಸ್ಕೊಬೇಕು. ಹಾಗೆಯೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂಜೆ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಪೂಜೆ ನೋಡ್ಬೋದು, ಇಷ್ಟೇ ಸಿಂಪಲ್ಲಾಗಿ ಪೂಜೆ ಆಯಿತು. ಹಾಗೆಯೇ ಹೊರಗಡೆ ಇಲ್ಲಿ ನೋಡಿ, ಈ ರಂಗೋಲಿ ಬಿಡಿಸಿದ್ದೆ ನಾನು ಇವತ್ತು. ತುಂಬ ಚೆನ್ನಾಗಿ ಬಂದಿತ್ತು ರಂಗೋಲಿ. ಹಾಗೆ ತುಳಸಿ ಗಿಡದ ಹತ್ರ ಈ ರಂಗೋಲಿ, ತುಳಸಿ ಗಿಡದ ಹತ್ರನೂ ಒಂದು ಧೂಪ ಎಲ್ಲ ಕಚ್ಚಿ ಇಟ್ಟಿದ್ದೀನಿ. ಇನ್ನು ನಾನು ಅಡುಗೆ ಕೆಲಸಗಳೆಲ್ಲ ಬಾಕಿ ಇದೆ ಅಲ್ವಾ, ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂಥೇಳಿ
ತರಕಾರಿಗಳನ್ನೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ಬೆಂಡೆಕಾಯಿ ಇತ್ತು, ಹಂಗಾಗಿ ಇವತ್ತು ಬೆಂಡೆಕಾಯಿ ಸಾಂಬಾರು ಮಾಡಿಬಿಡೋಣ ಅಂತ ಬೆಂಡೆಕಾಯಿನೆಲ್ಲ ತೆಗೆದು ಈಗ ನಾನು ತೊಳಿತಾ ಇದ್ದೀನಿ. ತರಕಾರಿ ಕ್ಯಾರೆಟು, ಬೀನ್ಸು ಮತ್ತು ನವಿಲು ಕೋಸು ಅದಿತ್ತು. ಅದರಲ್ಲಿ ಏನು ಮಾಡೋಕ್ಕಾಗುತ್ತೆ ಅಂತೇಳಿ ಬರೀ ಬೆಂಡೆಕಾಯಿ ಸಾಂಬಾರೇ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಬೆಂಡೆಕಾಯಿ ಪಲ್ಯ ಮಾಡು ಅಂದಿದ್ರು. ಸಾಂಬಾರು ಏನಾದರೂ ಬೇಕಲ್ಲ ಅಂಥೇಳಿ ನಾನು ಪಲ್ಯದ ಬದಲು ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ಎಲ್ಲ ತೊಳೆದು ನೀಟಾಗೆಲ್ಲ ಒರೆಸ್ಕೊಂಡಿದ್ದೆಲ್ಲ ಆಗಿದೆ. ಇವಾಗ ನಾನು ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸಾಂಬಾರು ತುಂಬ ಸತಿ ನಾನು ತೋರಿಸಿರೋದ್ರಿಂದ ಸಾಂಬಾರೇನು ನಾನು ಡೀಟೇಲಾಗಿ ತೋರಿಸೋದಿಲ್ಲ. ಬೆಂಡೆಕಾಯಿ ಸಾಂಬಾರನ್ನ ಎಲ್ಲರೂ ಯಾವ ರೀತಿ ಮಾಮೂಲಿಯಾಗಿ ಮಾಡ್ತಾರೆ ಅದೇ ಥರನೇ ಮಾಡ್ತಾಯಿದ್ದೀನಿ ಮಾಮೂಲಿಯಾಗಿ. ಮಧ್ಯಾಹ್ನ 1:15 ಅಷ್ಟೊತ್ತಿಗೆ ಅಡುಗೆ ಎಲ್ಲ ಕಂಪ್ಲೀಟಾಗಿ ಆಯಿತು. ಇನ್ನೇನು ತನು ಬಂದಮೇಲೆ ಊಟ ಮಾಡಬೇಕಷ್ಟೇ. ಸೊ ತನು ಬಂದು ಊಟ ಎಲ್ಲ ಮುಗಿಸಿದ್ಮೇಲೆ ಮತ್ತು ನಾನು ಮಧ್ಯಾಹ್ನ ಯಾವುದೇ ವ್ಲಾಗ್ ಮಾಡಲಿಲ್ಲ. ಸ್ವಲ್ಪ ಹೊತ್ತು ಸಾಯಂಕಾಲ ತನಕ ರೆಸ್ಟ್ ಮಾಡಿದೆ. ಒಂದು 5:30 ತನಕ ಕೂತ್ಕೊಂಡಿದ್ದೆ ಆಯಿತು ಸುಮ್ಮನೆ ಫೋನ್ ನೋಡಿಕೊಂಡು. ಆಮೇಲೆ 6 ಗಂಟೆಗೆ ತನು ಹಾಲನ್ನು ಈಗ ಬಿಸಿ ಮಾಡಿ ನನಗೆ ಹಾರ್ಲಿಕ್ಸ್ನ ಕಲಸಿ ಕೊಟ್ಟಿದ್ದಾಳೆ. ಅವಳು ಹಾಲು ತೊಗೊಂಡಿದ್ದಾಳೆ. ಇಬ್ಬರು ಇವಾಗ ಹಾಲನ್ನು ಕುಡಿತಾ ಇದ್ದೀವಿ. ಹಾಲೆಲ್ಲ ಕುಡಿದು ಇವಾಗ ಸಾಯಂಕಾಲ ನೋಡಿ 6:15 ಆಗಿದೆ. 6:15 6:30 ಆಗ್ತಾ ಬಂತು. ಬಟ್ಟೆ ತೆಕ್ಕೊಂಡೇ ಇರಲಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೆ. ಮೋಡ ಆಗೋ ಥರ ಇದೆ ಸ್ವಲ್ಪ. ಎಲ್ಲಿ ರಾತ್ರಿ ಅಷ್ಟೊತ್ತಿಗೆ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಈ ನಡುವೆ ನೈಟ್ ಮಳೆ ಬರ್ತಾ ಇದೆ ನೋಡಿ ವಾತಾವರಣ ಯಾವ ರೀತಿಯಾಗಿ. ಬಟ್ಟೆಗಳೆಲ್ಲ ಮಡಿಸಿಡ್ಬೇಕು ಫ್ರೆಂಡ್ಸ್. ಹಾಗೆಯೇ ಕರೆಂಟ್ ಇವತ್ತು ಹೋಗೋದು ಬರೋದು ಅದೇ ಥರ ಆಗ್ತಾಯಿತ್ತು. ಟೈಮ್ ಈಗ ಸುಮಾರು 7:30 8 ಗಂಟೆ ಆಗೋದಕ್ಕಾಗಿದೆ. ಹಾಲಲ್ಲಿ ಒಂದು ಕ್ಯಾಂಡ್ಲನ್ನು ಹಚ್ಚಿಟ್ಟಿದ್ದೀನಿ. ಹಾಗೆ ರೂಮಲ್ಲಿ ಒಂದು ರಿಂಗ್ ಲೈಟನ್ನು ಗೋಡೆ ಫಿಕ್ಸ್ ಮಾಡಿದ್ದೀನಲ್ವ, ಅದನ್ನು ಆನ್ ಮಾಡಿದ್ದೀನಿ. ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡಿದರೆ ಪವರ್ ಬ್ಯಾಂಕಲ್ಲಿ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಇದ್ದರೆ ಈ ರೀತಿ ಕನೆಕ್ಟ್ ಮಾಡ್ಕೋಬೋದು ನೋಡಿ. ಈ ರಿಂಗ್ ಲೈಟ್ ಸುಮ್ಮನೆ ತೊಗೊಂಡಿದ್ದು, ಅಂದರೆ ವೀಡಿಯೋ ಶೂಟ್ಗೆ ಅಂತ ತೊಗೊಂಡೆ. ಒಂದು ಸತಿನೂ ಸರಿಯಾಗಿ ನಾನು ಯೂಸೇ ಮಾಡಿಲ್ಲ. ಕರೆಂಟ್ ಹೋದಾಗ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ. ಚೆನ್ನಾಗಿ ಅನಿಸುತ್ತೆ ಒಂಥರ ನೋಡೋದಕ್ಕೆ. ಇನ್ನು ಬಟ್ಟೆಗಳನ್ನೆಲ್ಲ ಸ್ವಲ್ಪ ಫೋಲ್ಡ್ ಮಾಡಿಡಬೇಕು, ಕರೆಂಟ್ ಬರಲಿ ಅಂತ ಕಾಯ್ತಾಯಿದ್ದೀನಿ. ಈ ಕರೆಂಟು ಸುಮಾರು ಇವತ್ತು 2 ರಿಂದ 3 ಸತಿ ಹೋಗೋದು ಬರೋದು ಮಾಡ್ತು ನೋಡಿ. ಹೊರಗಡೆ ಎಷ್ಟು ಕತ್ತಲಿದೆ. ತನುಗೆ ಕರೆಂಟ್ ಹೋದರೆ ತುಂಬ ಖುಷಿ ಆಗುತ್ತೆ. ಏನೋ ಒಂಥರ ಕ್ಯಾಂಡಲ್ ಹಚ್ಕೊಂಡು ಕೂತ್ಕೊಳ್ಳೋದಂದ್ರೆ ಅವಳಿಗೆ ಇಷ್ಟ. ರಂಗೋಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ. ಇದು 2ನೇ ರೌಂಡು. 8:20ಕ್ಕೆ ಮತ್ತೆ ಕರೆಂಟ್ ಹೋಯಿತು. ಕರೆಂಟ್ ಹೋಗಿ ಮತ್ತೆ ಬರಲೇ ಇಲ್ಲ ಒಂದು ಅರ್ಧ ಗಂಟೆ. ಇನ್ನು ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಅಂಥೇಳಿ ನಾನೀಗ ಬಟ್ಟೆಗಳನ್ನೆಲ್ಲ ಮಡ್ಸೋಣ ಅಂಥೇಳಿ ಮಡಿಸ್ತಾ ಇದ್ದೀನಿ.
ಕರೆಂಟ್ ಫ್ರೀ ಕೊಟ್ಟಾದ್ಮೇಲಂತೂ ಕರೆಂಟ್ ತೆಗೆಯೋದು ಜಾಸ್ತಿ ಆಗಿದೆ. ಹಗಲೊತ್ತು ಅಷ್ಟೇ ಸುಮಾರು 11 ಗಂಟೆ 12 ಗಂಟೆಗೆ ಹೋಗ್ಬಿಟ್ರೆ ಒಂದೊಂದು ಸಲ 3 ಗಂಟೆ ತನಕ ಕರೆಂಟ್ ಬರೋದಿಲ್ಲ. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿದ್ದಾಯಿತು, ಹ್ಯಾಂಗರ್ಗಳಿಗೆಲ್ಲ ಹಾಕಿ ಇನ್ನು ಊಟ ಎಲ್ಲ ಮುಗಿಸ್ಬೇಕಷ್ಟೇ. ಇನ್ನು ಬೇರೆ ಏನಂತ ಏನು ಕೆಲಸ ಇಲ್ಲ, ಇವತ್ತಿನ ಕೆಲಸಗಳೆಲ್ಲ ಆಗೋಯ್ತು. ಒಟ್ಟಾರೆಯಾಗಿ ಇದೊಂದು ಚಿಕ್ಕ ವ್ಲಾಗು. ನೀವು ಕೇಳ್ತಾನೆ ಇರ್ತೀರಲ್ವ ವ್ಲಾಗ್ ಡೈಲಿ ಹಾಕಿ ಅಂತೇಳಿ. ನಾನು ನೆನ್ನೆನೇ ಹಾಕಬೇಕಿತ್ತು, ರಾತ್ರಿನೇ ಹಾಕಬೇಕಿತ್ತು. ರಾತ್ರಿ ನನಗೆ ಹಾಕೋದಕ್ಕಾಗಲಿಲ್ಲ. ಹಂಗಾಗಿ ಕರೆಂಟ್ ಬೇರೆ ಇರಲಿಲ್ಲ, ಎಡಿಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣಪ್ಪ ಅಂತ ಅನ್ನಿಸ್ತು. ಹಾಗಾಗಿ ಬೇಗ ಎಲ್ಲ ಊಟ ಮುಗಿಸಿ ಮಲ್ಕೊಂಬಿಟ್ವಿ. ಇವಾಗ ಮಧ್ಯಾಹ್ನ ಆಗ್ತಾಯಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.